ರಾಜ್ಯದಲ್ಲಿ ಈಗ ಜನಿವಾರ ದಂಗಲ್ ಜೋರಾಗಿದೆ. ಇದೇ ಯಾವುದಾದ್ರು ಧರ್ಮದಲ್ಲಿ ಆಗಿದ್ದಿದ್ರೆ, ಮುಸ್ಲಿಂ ಸಮುದಾಯದಲ್ಲಿ ಆಗುವಂಥ ಬೆಳವಣಿಗೆ ರೀತಿಯಲ್ಲಿ ಆಗಿದ್ದಿದ್ರೆ ಏನಾಗಿರೋದು ಇವತ್ತು? ಹರಿದು ಹಾಕುವ ಮಟ್ಟಕ್ಕೆ ತಂದಿಟ್ಟಿದ್ದಿದ್ರೆ ರೊಚ್ಚಿಗೆದ್ದಿರೋರು ಇವತ್ತು. ಬರೀ ಅದೊಂದು ಪೋಸ್ಟ್ ಹಾಕಿದ್ದಕ್ಕೇ DJ ಹಳ್ಳಿ KG ಹಳ್ಳಿ ಅಂತ ಘಟನೆಗಳೆಲ್ಲ ನಡೆದೋಗಿದ್ವು. ಹುಬ್ಬಳ್ಳಿಯಲ್ಲೂ ಹಾಗೆ ಆಗೋಗಿತ್ತು, ನಾಗಮಂಗಲದಲ್ಲೂ ಹಾಗೆ ಆಯಿತು. ಇಲ್ಲಿ ಅದೇ ರೀತಿ ಹಿಂಗೆ ಆಗಿದ್ರೆ ಏನಾಗಿರೋದು? ಜಸ್ಟ್ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಹೇಗಿರುತ್ತೆ ಪರಿಸ್ಥಿತಿ ಅಂಥೇಳಿ. ಇಲ್ಲಿ ಮಾತ್ರ ಒಂದಿಷ್ಟು ಹೋರಾಟ ನಡೀತಾ ಇದೆ. ಈಗ ಪಬ್ಲಿಕ್ TV ವರದಿ ಬೆನ್ನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿದೆ. ತಲೆ ನಿಮ್ಮದು. ಒಂದು ಕಾಲನ್ನು ಇಡೋಕ್ಕಾಗಲ್ವ, ಒಂದು ಫೋನ್ ಕಾಲನ್ನು ಆಯಾಯ ಬೂತ್ಗಳಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನು ವಿದ್ಯಾರ್ಥಿಗಳು ಹೇಳ್ಕೊಳ್ಳೋಕ್ಕೆ ಒಂದು ಕಾಲನ್ನು ಇಡೋಕ್ಕಾಗಲ್ವ, ಒಂದು ಫೋನ್ ಕಾಲನ್ನು. ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರವ್ರ ಪಾಡಿಗೆ ಅವರು ನೋಡಿ ಸ್ಟೋರಿನ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ್, ಶಿವಮೊಗ್ಗದಲ್ಲಿ ಇಬ್ಬರು ಸಸ್ಪೆಂಡ್, ಇಲಾಖಾ ತನಿಖೆಗೆ ಆದೇಶಿಸಿದ ಡಿಸಿ. ರಾಜ್ಯದಲ್ಲಿ ಜಾತಿಗಣತಿ ಜ್ವಾಲೆ ಧಗಧಗಿಸುತ್ತಿರುವ ಮಧ್ಯೆ ಜನಿವಾರ ಕೋಲಾಹಲ ಶುರುವಾಗಿದೆ. ಜನಿವಾರ ಕತ್ತರಿಸಿ ಸಿಇಟಿ ಪರೀಕ್ಷೆ ಬರೆಸಿದ ಪ್ರಕರಣ ರಾಜ್ಯಾದ್ಯಂತ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಶಿವಮೊಗ್ಗ, ಬೀದರ್ ಡಿಸಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆದೇಶಿಸಿತ್ತು. ಈ ಬೆನ್ನಲ್ಲೇ ಪ್ರಕರಣ ಸಂಬಂಧ ಶಿವಮೊಗ್ಗದಲ್ಲಿ ಇಬ್ಬರು ಹೋಮ್ ಗಾರ್ಡ್ಗಳನ್ನು ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಗೆ ಡಿಸಿ ಗುರುದತ್ ಆದೇಶಿಸಿದ್ದಾರೆ. ಪರೀಕ್ಷಾ ಕೇಂದ್ರ ವೀಕ್ಷಕರ ವರದಿ, CCTV ಫುಟೇಜ್ ವರದಿ, ಗೃಹರಕ್ಷಕ ಸಿಬ್ಬಂದಿ ರಘು ಡಿ ಕಲಾವತಿ ತಲೆದಂಡ ಆಗಿದೆ. ಸೊ ಮೇಲ್ನೋಟಕ್ಕೆ ನಾವು ನೋಡಿದಾಗ ಅಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಒಂದು ವಿದ್ಯಾರ್ಥಿಗೆ ಈ ಥರ ಅವರು ವಿದ್ಯಾರ್ಥಿ ತೋರಿಸ್ತಾರೆ, ಭಾಳ ಕ್ಲಿಯರ್ ಆಗಿದೆ ವಿಡಿಯೋದಲ್ಲಿ. ನೀವು ಅವರು ವಿದ್ಯಾರ್ಥಿ ಹೇಳ್ತಾರೆ ಇದು ಅಲೋ ಇದೆಯಾ ಅಂತ ಹೇಳಿ, ಅವ್ರಿಗೂ ಸ್ವಲ್ಪ ಮಾಹಿತಿ ಕೊರತೆ ಇದ್ದಂಗೆ ಕಾಣುತ್ತೆ. ಅವರು ಇಲ್ಲ ಅಂತ ಹೇಳ್ತಾರೆ. ಅವನೊಬ್ಬನು ವಿದ್ಯಾರ್ಥಿ ಹೋಗಿ ತೆಗೆದುಕೊಂಡು ಬರ್ತಾನೆ, ಆಮೇಲೆ ಕೂಡ್ತಾನೆ ಒಳಗೆ. ನೆಕ್ಸ್ಟ್ ಇನ್ನೊಬ್ಬರು ವಿದ್ಯಾರ್ಥಿಗೆ ಬಂದಾಗ ಇದೇ ಥರ ಘಟನೆ ಆಗುತ್ತೆ. ಅವಾಗ ಇಲ್ಲ ಅಂತಂದಾಗ ಅವನು ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಾನೆ, ಅಲ್ಲೇ ಕೂಡಿಸ್ತಾನೆ. ಆಮೇಲೆ ಆ ಸೆಂಟ್ರ್ ಇನ್ಚಾರ್ಜಲ್ಲಿ ಪ್ರಿನ್ಸಿಪಲ್ ಆ ಟೈಮ್ನಲ್ಲಿ ಅಲ್ಲೇ ಇರ್ತಾರೆ. ಅವರು ನೋಡ್ತಾರೆ, ಅವರಿಗೆ ಸೆಕ್ಯೂರಿಟಿ ಅವರಿಗೆ ಅದನ್ನ ತಿಳಿಸಿ ಹೇಳಿ ಇಲ್ಲ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ DDPIಗೂ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ಲಿ ಅವ್ರನ್ನ ಒಳಗೆ ಬಿಡ್ತಾರೆ. ಸೊ ಯಾವುದೇ ವಿದ್ಯಾರ್ಥಿಗಳಿಗೆ ಅಂದರೆ ಎಕ್ಸಾಮಿಗೆ ಸಮಸ್ಯೆ ಆಗಿಲ್ಲ. ವಿದಿನ್ ಟೈಮ್ ಅವರು ಸೆಂಟ್ರ್ನಲ್ಲಿ ಇದ್ದಾರೆ, ಬರೆದಿದ್ದಾರೆ, ಅದರಲ್ಲೇನು ಸಮಸ್ಯೆ ಆಗಿಲ್ಲ. ಬಟ್ ಈ ಥರ ಅವರು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಆ ಇಬ್ಬರು ಗೃಹರಕ್ಷಣೆ ದಳದವರಿಗೆ ಹೋಮ್ ಗಾರ್ಡ್ಸ್ಗೆ ನಾವು ಅಮಾನತು ಮಾಡಿದ್ವಿ. ಡಿಯನ್ನು ಸಹಿತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜಾತಿ ಜ್ವಾಲೆ ಮಧ್ಯೆ ಜನಿವಾರ ಫೈಟ್, ಬ್ರಾಹ್ಮಣ ಸಮುದಾಯ ರೋಷಾವೇಶ. ಮೈಸೂರು, ಕಲಬುರಗಿಯಲ್ಲಿ ಪ್ರೊಟೆಸ್ಟ್. ಜನಿವಾರ ವಿವಾದ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಬೀದರ್, ರಾಯಚೂರು, ಕಲಬುರಗಿ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬ್ರಾಹ್ಮಣ ಸಮುದಾಯ ಬೆಂಕಿ ಉಗುಳಿದೆ. ಬೀದರ್ನಲ್ಲಿ ಬ್ರಾಹ್ಮಣ ಸಮುದಾಯ ಹಾಗೂ ABVP ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ DC ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ DC ಶಿಲ್ಪಾ ಶರ್ಮಾಗೆ ಸೂಕ್ತ ಕ್ರಮಕ್ಕೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿ ಶುಚಿವೃತ್ತಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದರು. ಮಾನದಂಡದಲ್ಲಿ ಎಲ್ಲಿ ಕೂಡ ಜನವಾರ ತೆಗೆದು ಬರಿಬೇಕು, ಲಿಂಗಾಯತರು ಲಿಂಗವನ್ನು ತೆಗೆದು ಬರಿಬೇಕಂತ ಎಲ್ಲೂ ಕಾನೂನಲ್ಲಿಲ್ಲ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೊಸ ಕಾನೂನು ಈ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅದು ನಾನು ಇಷ್ಟೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸಂಬಂಧಪಟ್ಟ ಸಚಿವರು ಬೀದರ್ ಅವರ ಕುಟುಂಬ ಮನೆಗೆ ಬಂದು ಸಾಂತ್ವನ ಹೇಳಬೇಕು, ಅವನಿಗೆ ಮರು ಅವಕಾಶ ಕಲ್ಪಿಸಿಕೊಡ್ಬೇಕು, ಅವನಿಗೆ ಭವಿಷ್ಯದಲ್ಲಿ ಮುಂದೆ ಏನಾಗಬೇಕು ಅದನ್ನು ನಾನು ಪರಿಪೂರ್ಣ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವತ್ತಿನ ದಿವಸ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ಈ ಒಂದು ಮೊಸಳೆ ಕಣ್ಣೀರು ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸಚಿವರಾಗ್ಬೋದು, ಯಾರೇ ಆಗ್ಬೋದು, ಹೆಸರಿಗೆ ಒಂದು ಹೇಳಿ ನಾವು ಸಸ್ಪೆಂಡ್ ಮಾಡ್ತೀವಿ, ಅದು ಮಾಡಿ ಸಸ್ಪೆಂಡ್ ಏನು ಮಾಡ್ತೀರಿ ನೀವು? 12 ತಾಸನ್ನ ಅವ್ನ ಮನೆಗೆ ಡಿಸ್ಮಿಸ್ ಆಗಬೇಕು. ಮತ್ತೇನು ನಮ್ಮ ಹುಡುಗನಿಗೆ ಒಂದು ಸೀಟನ್ನು ಇಂಜಿನಿಯರಿಂಗ್ ಮಾಡ್ತಾನೋ ಮೆಡಿಕಲ್ ಮಾಡ್ತಾನೋ, ಅವನು ವಂಚಿತ ಆಗಿದ್ದಾನೆ ಪರೀಕ್ಷೆಯಿಂದ, ಅವನಿಗೆ ಮತ್ತೆ ಮರು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಬ್ರಾಹ್ಮಣ ಸಮುದಾಯದವ್ರ ಮೇಲೆ ಆಗಿದ್ದಾಗಲೇ ಈ ರೀತಿಯಾದ ಆಕ್ರಮಣಗಳು ನಡೀತಾನೆ ಇದೆ. ವಿನಾಕಾರಣ ದೂಷಣೆ ಮಾಡುವಂಥದ್ದು, ನಿಂದನೆ ಮಾಡುವಂಥದ್ದು, ಹಾಸ್ಯ ಮಾಡುವಂಥದ್ದು, ಅಪನಿಂದನೆ ಮಾಡುವಂಥದ್ದು, ಇದೆಲ್ಲವೂ ತುಂಬ ಕಾಲಕಾಲಕ್ಕೆ ನಡೀತಾನೆ ಇದೆ. ಎಲ್ಲ ಬ್ರಾಹ್ಮಣರಲ್ಲಿ ಒಂದು ಆಕ್ರೋಶ ಉಂಟಾಗಿದೆ. ಇಡೀ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟೇ ಸಮಾಧಾನ ಮಾಡಿದ್ರು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಪ್ರತಿಭಟನಾ ಕಾವು ಜೋರಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟಿಸಿದ ಬ್ರಾಹ್ಮಣ ಸಮುದಾಯದವರು ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕೆಂಡ ಕಾರಿದರು. ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತೆಲ್ಲ ಧಿಕ್ಕಾರ ಕೂಗಿದರು. ವಿಜಯಪುರದಲ್ಲೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ನೀವು ಟೈ ಬೆಲ್ಟ್ ಕಟ್ಕೊಂಡು ನೀವು ಆಫೀಸ್ಗೆ ಹೋದ, ನೀವು ಆ ಚೇಂಬರ್ದಾಗ ಕೂತ್ ನೀವು ಸಾಯಲ್ಲ ಅಂತ ಏನು ಗ್ಯಾರಂಟಿ ಅದ? ಹಂಗಂದ್ರೆ ನೀವು ಎಲ್ಲಾನು ಬಿಚ್ಚು ಬರ್ರಲ್ಲಿ. ಇದು ಸರಿಯಲ್ಲ. ಇದು ಮಿತಿ ಮೀರಿದ್ರೆ ಇದು ನಮಗೆ
ಮದುವೆ ಮಾಡಿ ಶುಭ ಕಾರ್ಯ ಮಾಡೋದು ಗೊತ್ತದ, ನಿಮಗೆ ಎತ್ತಿ ಪಿಂಡ ಇಡೋದು ಗೊತ್ತದ. ಮೈಸೂರಲ್ಲೂ ಸಿಡಿದೆದ್ದ ಬ್ರಾಹ್ಮಣ ಸಮುದಾಯ. ಬ್ರಾಹ್ಮಣರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅಂತ ಕಿಡಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜಿಲ್ಲಾ ಬ್ರಾಹ್ಮಣ ವೇದಿಕೆ ರಣಕಹಳೆ ಮೊಳಗಿಸಿತು. ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಮೈಸೂರಿನ ಅಗ್ರಹಾರ ವೃತ್ತದಿಂದ ಕೃಷ್ಣರಾಜ ಪೊಲೀಸ್ ಠಾಣೆವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಪೊಲೀಸರಿಗೆ ದೂರು ಸಲ್ಲಿಸಲಾಯಿತು. ಈ ಸರ್ಕಾರದಲ್ಲಿ ಬ್ರಾಹ್ಮಣರು ಟಾರ್ಗೆಟ್ ಆಗಿದ್ದಾರೆ ಅಂತ ಶಾಸಕ ಶ್ರೀವತ್ಸ ಆರೋಪಿಸಿದರು. ಬೇರೆ ಯಾವ ಜಾತಿಯ ಶ್ರದ್ಧೆಯ ಸಂಕೇತವನ್ನು ಪ್ರಶ್ನೆ ಮಾಡಿದವರು ಬ್ರಾಹ್ಮಣರ ಜನಿವಾರ ಯಾಕೆ ಕಟ್ ಮಾಡಿದ್ರು ಅಂತ ಪ್ರಶ್ನಿಸಿದರು. ವಿದ್ಯಾರ್ಥಿಗೆ ಮರುಪರೀಕ್ಷೆಗೆ ಅವಕಾಶ ಕೊಟ್ಟು ತಪ್ಪಿತಸ್ಥರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಹಿಂದೂ ಧರ್ಮದ ಮೇಲೆ, ಇದು ನಮ್ಮ ನಂಬಿಕೆಯ ಶ್ರದ್ಧೆಯ ಮೇಲೆ ಮಾಡಿರುವ ಗದಾ ಪ್ರಹಾರ, ಆ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು. ಸರ್ಕಾರ ಇವತ್ತು ಕ್ಷಮೆಯಾಚನೆಯನ್ನು ಮಾಡಿಲ್ಲ, ವಿಷಾದ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಷಮೆಯಾಚನೆ ಮಾಡಬೇಕಾಗಿತ್ತು. ಮುಂದಿನ 2-3 ದಿವಸದಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯವ್ರನ್ನ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡೋಕ್ಕೆ ಇವತ್ತು ನಾವು ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದು. ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು. ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್, ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗುವಂಗೆ ಹೆಂಗೆ ಮಾಡ್ತೀರಿ, ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು, ಅವನಿಗೆ ನ್ಯಾಯ ಒದಗಿಸ್ಬೇಕು. ಇದು ಶಿವಮೊಗ್ಗದಲ್ಲಿ ನಡೆದಂಥ ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಸಿದ್ದರಾಮಯ್ಯನವರ ಸರ್ಕಾರ 2 ವರ್ಷಗಳ ಹಿಂದೆ ಬಂದ ನಂತರ ಸತತವಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹಿಂದೂಗಳ ಶ್ರದ್ಧೆಗೆ ಹೊಡೆತ ಕೊಡುವಂತಹ, ತಾಲಿಬಾನೀಕರಣ ಮಾಡುವಂತಹ ಒಂದೊಂದೇ ಘಟನೆಗಳು ಸಂಭವಿಸ್ತಾ ಬರ್ತಾ ಇದ್ದಾವೆ. ಆ ಜನಿವಾರದಲ್ಲಿ ನಿಮ್ಗೆ ಯಾಕೆ ಲೋಪ ಕಾಣಿಸ್ತಾ ಇದೆ? ಇದು ಬರೀ ಸೆಕ್ಯೂರಿಟಿ ಚೆಕ್ಕಿಗೋಸ್ಕರವಾಗಿ ಅದನ್ನು ತೆಗೆಸಿರೋವಂಥದ್ದಲ್ಲ. ಇದು ಹಿಂದೂಗಳ ಶ್ರದ್ಧೆ ಮೇಲೆ ಮಾಡ್ತಾ ಇರುವಂತಹ ಒಂದು ಆಕ್ರಮಣ ಆಗಿದೆ. ಜನಿವಾರ ತೆಗೆಸಿದ್ದು ತಪ್ಪು, ಕಾಂಗ್ರೆಸ್ ಖಂಡನೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ವಿದ್ಯಾರ್ಥಿ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ನೀಡದ ಪ್ರಕರಣವನ್ನು ಕಾಂಗ್ರೆಸ್ ಖಂಡಿಸಿದೆ. ಇದು ಘೋರ ತಪ್ಪು, ಅದನ್ನು ಖಂಡಿಸ್ತೇವೆ. ಒಂದು ಧರ್ಮ ಜಾತಿಯ ಭಾವನೆಗೆ ಧಕ್ಕೆ ಸರಿಯಲ್ಲ. ಇದು ಘೋರ ತಪ್ಪು ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವಿದ್ಯಾರ್ಥಿಗೆ ನ್ಯಾಯ ಒದಗಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಅದು ಭಾಳ ದೊಡ್ಡ ತಪ್ಪು. ನಾನು ಕೂಡ ಅದನ್ನು ಒಪ್ಪೋದಿಲ್ಲ. ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ, ಇದನ್ನೆಲ್ಲ ಹೇಳಿರ್ತಾರೆ. ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ. ಅದು ಯಾರು ಮಾಡಿದಾರ ಆ ಥರ, ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ. ಅದನ್ನು ನಾವು ಖಂಡಿಸ್ತೀವಿ. ಒಂದನೇದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಈ ಥರ ಯಾವುದೇ ಒಂದು ಧರ್ಮದ, ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು. ಅದು ಮಾಡಿದ್ದು ಭಾಳ ಘೋರ ತಪ್ಪು. ಅದನ್ನು ನಾವು ಖಂಡನೆ ಮಾಡೋದು ಅಷ್ಟೇ ಅಲ್ಲೇ ಅವ್ರಿಗೆ ಸಂತರ್ಕ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀವಿ. ಹಿಂದೂ ಧರ್ಮ ಸನಾತನಿಗಳನ್ನು ಕೆಣಕುವ ಪ್ರಕ್ರಿಯೆ. ಉಡುಪಿಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಖಂಡನೆ. ಇನ್ನು ಈ ಪ್ರಕರಣವನ್ನು ಉಡುಪಿ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಖಂಡಿಸಿದ್ದಾರೆ. ಯಜ್ಞೋಪವೀತವನ್ನು ತೆಗೆಯಲು ಹೇಳಿದ ವಿಚಾರ ತಿಳಿದು ಆಘಾತವಾಗಿದೆ. ಇಂತಹ ಘಟನೆಗಳು ಸರಣಿಯಾಗಿ ನಡೆಯಲು ಪ್ರಾರಂಭವಾಗಿದೆ. ಹಿಂದೂ ಧರ್ಮ ಸನಾತನಿಗಳನ್ನು ಕೆಣಕುವ ಪ್ರಕ್ರಿಯೆ ಇದು. ಸರ್ಕಾರ ಈ ಬಗ್ಗೆ ಗಂಭೀರ ಆಲೋಚನೆ ಮಾಡಬೇಕು. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜನಿವಾರವನ್ನು, ಯಜ್ಞೋಪವೀತವನ್ನು ತೆಗೆಸಿದ್ದ ಘಟನೆಯನ್ನು ಕೇಳಿ ನಮಗೆ ಬಹಳ ಆಘಾತವಾಗಿದೆ. ಇದು ವ್ಯವಸ್ಥಿತವಾದಂಥ ಒಂದು ಕುತಂತ್ರವೂ ಇರಬಹುದು ಅಂತ ನಮಗೆ ಅನಿಸ್ತಾ ಇದೆ. ಇದು ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು, ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ದುಷ್ಟ ಪ್ರವೃತ್ತಿ ಎಲ್ಲ ಕಡೆ ಕಾಣಸಿಗ್ತಾ ಇವೆ. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಯಾರು ದುಷ್ಟರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ನಮ್ಮ ಮಕ್ಕಳು ಪರೀಕ್ಷೆಗೆ ಹೋದಾಗ ಅವರನ್ನು ಅವಮಾನಿಸುವಂತಹ ಘಟನೆ ನಡೆದಿದೆ ಅನ್ನೋದು ತಿಳಿದು ತುಂಬಾ ಖೇದ ಆಗಿದೆ. ಯಜ್ಞೋಪವೀತವನ್ನು ತೆಗೆಸಿ ಕೂಡ ಕಳುಹಿಸಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ. ಇದು ಉದ್ದೇಶಪೂರ್ವಕವಾಗಿ ವ್ಯವಸ್ಥೆಗಿಂತ ಹೊರಗೆ ಈ ಸಮಾಜವನ್ನು ಅವಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾಗಿದೆ. ಇಂತಹ ಕೃತ್ಯದಿಂದ ಸಮಾಜದಲ್ಲಿ ಶೋಭೆ ಉಂಟಾಗಿದೆ. ನಡೆದ ಘಟನೆಯನ್ನು ನಾವು ಕಠೋರವಾಗಿ
ಖಂಡಿಸ್ತೇವೆ. ಸರ್ಕಾರ ಇದರ ವಿರುದ್ಧ ತತ್ಕ್ಷಣದಲ್ಲಿ ತೀವ್ರವಾಗಿರತಕ್ಕಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರವನ್ನು ಕೂಡ ಒತ್ತಾಯಿಸ್ತೇವೆ. ಬೀದರ್ ವಿದ್ಯಾರ್ಥಿಗೆ ವಿಶೇಷ ಕೇಸಡಿ ರ್ಯಾಂಕ್, ಇಂದು ಅಥವಾ ನಾಳೆಯೊಳಗೆ ಕೆಇಎ ನಿರ್ಧಾರ. ಬೀದರ್ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಲು ಕರ್ನಾಟಕ ಪರೀಕ್ಷಾ ಬೋರ್ಡ್ ಮುಂದಾಗಿದೆ. ಮರು ಪರೀಕ್ಷೆಗೆ ಅವಕಾಶ ನೀಡುವ ಸಾಧ್ಯತೆ ಕಡಿಮೆ. ಈಗಾಗಲೇ ಡಿಸಿಯಿಂದ ವರದಿ ಕೇಳಿರುವ ಕೆಇಎ ಇಂದು ಅಥವಾ ನಾಳೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಬಳಿಕ ಅದನ್ನು ಸರ್ಕಾರದ ಮುಂದಿಟ್ಟು ಪ್ರಕರಣದಲ್ಲಿ ನಮ್ಮದೇನೂ ತಪ್ಪಿಲ್ಲ ಅನ್ನೋದನ್ನು ಸಾಬೀತುಪಡಿಸಲು ಕೆಇಎ ಮುಂದಾಗಿದೆ. ಕೆಇಎ ವರದಿಯಲ್ಲೇನಿದೆ? ಜನಿವಾರ ಪ್ರಕರಣದಲ್ಲಿ ಕೆಇಎನಿಂದ ಯಾವುದೇ ಲೋಪವಾಗಿಲ್ಲ. ಶಿವಮೊಗ್ಗ, ಬೀದರ್ನಲ್ಲಿ ಮಾತ್ರ ಅಚಾತುರ್ಯ ನಡೆದಿದೆ. ಪರೀಕ್ಷಾ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಈ ಘಟನೆ ಆಗಿದೆ. ಕೆಇಎ ಈ ರೀತಿಯ ಯಾವುದೇ ಮಾರ್ಗಸೂಚಿ ಕೊಟ್ಟಿರಲಿಲ್ಲ. ಯಾವುದೇ ಜಾತಿ, ಧರ್ಮಕ್ಕೆ ಅಪಮಾನ ಮಾಡುವ ರೀತಿ ಮಾರ್ಗಸೂಚಿ ಕೊಟ್ಟಿಲ್ಲ. ಮಾರ್ಗಸೂಚಿ ಬಗ್ಗೆ ಪರೀಕ್ಷೆಗೂ 12 ದಿನ ಮುಂಚೆಯೇ ಮಾಹಿತಿ ನೀಡಲಾಗಿದೆ. ಜನಿವಾರ ಹಾಕಿರೋದಕ್ಕೆ ಪರೀಕ್ಷೆಗೆ ಕೂರಿಸದೇ ಇರೋದು ತಪ್ಪು. ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪರೀಕ್ಷಾ ಕೇಂದ್ರಗಳ ಜವಾಬ್ದಾರಿ ಹೊಂದಿರುತ್ತಾರೆ. ಈ ಪ್ರಕರಣದಲ್ಲಿ ಕೆಇಎ ಪಾತ್ರ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೆ ಮನದಟ್ಟು ಮಾಡಿ ಪ್ರಕರಣದಿಂದ ಬಚಾವಾಗಲು ಕೆಇಎ ಪ್ಲಾನ್ ಮಾಡಿದೆ. ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಏನು ಮಾಡಬೇಕು ಮುಂದೆ. ಒಂದು ಜನಿವಾರ ತೆಗಿರಿ ಅಂತೇಳಿರುವಂಥದ್ದು ತಪ್ಪು. ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಠಿಣವಾದಂತಹ ಒಂದು ಮಾರ್ಗಸೂಚಿಗಳನ್ನು ಸ್ಪಷ್ಟವಾಗಿ ನಾವು ಈಗಲೂ ಸಹ ಸ್ಪಷ್ಟವಾಗಿ ಇದೆ, ಆದರೆ ಇನ್ನೂ ಹೆಚ್ಚಿನ ರೀತಿ ನಾವು ತರಬೇತಿಯನ್ನು ಕೊಟ್ಟು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಇದು ಆಗದಿಲ್ದಿರೋ ಥರ, ಘಾಸಿ ಆಗದಿಲ್ದಿರೋ ಥರ ನಾವು ಕ್ರಮ ಕೈಗೊಳ್ತೀವಿ. ಬೀದರ್ ವಿದ್ಯಾರ್ಥಿಗೆ ಏನು ನಾವು ಮ್ಯಾಥ್ಸ್ ಬರ್ದಿಲ್ದಿರೋದ್ರಿಂದ, ಒಂದು ವೇಳೆ ಅವನು ವಿದ್ಯಾರ್ಥಿ ಇಂಜಿನಿಯರಿಂಗ್ ಆಗುವಂಥ ಕನಸೇನಾದರೂ ಕಂಡಿದ್ದ ಅಂತಂದರೆ ಮ್ಯಾಥ್ಸ್ ಆಧಾರದ ಮೇಲೆ ನಾವು ರ್ಯಾಂಕ್ ಕೊಡುವಂಥದ್ದು ಕ್ರಮ ಉಂಟು. ಹಾಗಾಗಿ ಆ ಕುರಿತು ಜಿಲ್ಲಾಧಿಕಾರಿಗಳು ವರದಿಯನ್ನು ತೆಗೆದುಕೊಂಡು ನಮ್ಮ ಒಂದು ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತೀವಿ. ಬಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಪರವಾಗಿ ಇರುತ್ತೆ. ಒಟ್ಟಲ್ಲಿ ರಾಜ್ಯದಲ್ಲಿ ಜನಿವಾರದ ವಿವಾದ ಕೋಲಾಹಲ ಎಬ್ಬಿಸಿದೆ. ಘಟನೆ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ 2 ಹೋಮ್ ಗಾರ್ಡ್ಗಳನ್ನು ಅಮಾನತುಗೊಳಿಸಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.